ನನಗೆ ಒಂದು ಮನಸ್ಸಲ್ಲಿ ಹಠ ಬಂತು ಏನಂತ, KSRTC ಸೇರ್ಲೇಬೇಕು, ಡ್ರೈವರ್ ಆಗ್ಲೇಬೇಕು ಅಂತ. ಆ ಡ್ರೈವರ್ಗಳಿಗೆ ಏನ್ ಹೇಳಿವೆ, ನನಗೆ ಊಟ ತಿಂಡಿ ಕೊಡ್ಸಿ, ಏನು ಬೇಡ, ಒಟ್ಟಿನಲ್ಲಿ ನನಗೆ ಅರ್ಜೆಂಟ್ ಡ್ರೈವರ್ ಆಗ್ಬೇಕು ಅಷ್ಟೇ. ಡಿಪಾರ್ಟ್ಮೆಂಟ್ ಸೇರಿದ ಫಸ್ಟ್ ಡೇ ರೂಟ್ ನಂಬರ್ 90 ಅಂತ ಮೆಜೆಸ್ಟಿಕ್ ಇಂದ ನಾನು ಇಲ್ಲಿ ಬದುಕಬೇಕು ಅಂದ್ರೆ ಇದನ್ನ ಬೆಂಗಳೂರು ಬಿಟ್ಟು ನಾನು ತುರುವೇಕೆರೆ ಡಿಪೋಕ್ಕೆ ಹೋಗ್ಬೇಕು ಅಂತ ತುರುವೇಕೆರೆ ಡಿಪೋಕ್ಕೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಬಂದು ಆಮೇಲೆ ರೆಗ್ಯುಲರ್ ಅಂದ್ರೆ 13 ವರ್ಷ ಶಿವಮೊಗ್ಗ ಟು ಬೆಂಗಳೂರು ನನ್ನ ರೂಟು. ಅದು ಮೀಸಮಮ್ಮ ಅನ್ನೋದು ಒಂದು ಫೇಮಸ್ ಆಯ್ತು. ಅರಸೀಕೆರೆ ಹತ್ರ ಒಂದು ಅಪಘಾತ ಆಗಿತ್ತು. ಆ ಅಪಘಾತ ಆದಾಗ ಆ ಪ್ರಯಾಣಿಕರನ್ನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ನಲ್ಲ, ಒಂದು ಬ್ಯಾಗೆ ಬಿಟ್ಟಿದ್ದು ಸೂಟ್ ಕೇಸ್, ಅದ್ರಲ್ಲಿ ಎಲ್ಲ ಗೋಲ್ಡ್ ಇದೆ. ಅಲ್ಲ, ನನ್ನಿಂದ 50 ಜನ ಕೂತಿರ್ತಾರೆ. ನಿಜ ನಿಜ. 50 ಜನದಿಂದ ಎಷ್ಟು ಜನ ಇರ್ತಾರೆ. ಹೌದು. ಮೊದಲು ಇವ್ರು ನೋಡ್ತೀವಿ, ಆಮೇಲೆ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲ ನೋಡ್ತೀವಿ. ಹಬ್ಬ ಮಾಡ್ಬೇಕು ಅಂತ ನಮಗೂ ಆಸೆ ಇರುತ್ತೆ, ಆದ್ರೆ ನಮ್ದು ರನ್ನಿಂಗ್ ಸ್ಟಾಪ್ ನಿಲ್ಲಂಗೆ ಇಲ್ಲ. ಈಗ ಪ್ರಯಾಣಿಕರಿಗೋಸ್ಕರನೇ ಬಸ್ಗಳು ಬಿಡೋದು. ಈಗ ಅವ್ರ ಹಬ್ಬಕ್ಕೆ ಬೆಂಗಳೂರಿಂದ ಬರ್ತಾರೆ, ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ನಾವು ಡ್ಯೂಟಿ ಮಾಡ್ಲೇಬೇಕು. ನಮಸ್ಕಾರ ವೀಕ್ಷಕರೇ, ನಮ್ಮ ಜೀವ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾವ್ ಈ ದಿನ ನಿಮ್ ಮುಂದೆ ಬಂದಿದ್ದೇವೆ. ನನ್ನ ಹೆಸರು ಹಂಸರೇಖಾ. ನಮ್ಮ KSRTC ನಮ್ಮ ಹೆಮ್ಮೆ. ಈ ಸಂಸ್ಥೆ ಒಂದು ದಿನ ತನ್ನ ಕೆಲಸವನ್ನೇನಾದ್ರೂ ನಿಲ್ಲಿಸ್ತಂದ್ರೆ ಇಡೀ ಸಮಾಜವೇ ನಿಂತು ಬಿಡತ್ತೆ. ನಾವೆಲ್ಲ ಇವತ್ತು ಸೇಫ್ ಆಗಿ ತಮ್ಮ ಜಾಗಗಳಿಗೆ ತಲುಪ್ತಾ ಇದೀವಿ ಅಂದ್ರೆ ಅದರ ಹಿಂದೆ ಒಬ್ಬ ಡ್ರೈವರ್ನ ತ್ಯಾಗ ಇರತ್ತೆ. ಇವರೇನು ಸಿನಿಮಾ ಹೀರೋಗಳೆಲ್ಲ, ಸ್ಟೇಜ್ ಮೇಲೆ ಯಾವುದೇ ಅವಾರ್ಡ್ ರಿವಾರ್ಡ್ ಗಳನ್ನ ಪಡೆದುಕೊಂಡವರಲ್ಲ, ಆದ್ರೆ ನಿಜ ಜೀವನದ ಹೀರೋಗಳು ಅಂದ್ರೆ ನಮ್ಮ ಈ ಡ್ರೈವರ್ಗಳೇ ಆಗಿರ್ತಾರೆ. ಅವ್ರಿಗೇನ್ ಬಿಡು ಸಂಬಳ ಬರುತ್ತೆ ಅಂತ ಕೇವಲವಾಗಿ ಮಾತಾಡೋರ್ ಮಧ್ಯೆ ನಮ್ಮ ದಿನಚರಿ ಪ್ರಾರಂಭವಾಗೋದು ಅವರಿಂದಾನೆ. ಎಷ್ಟೋ ಮಕ್ಕಳು, ನಾವು, ಒಬ್ಬ ಪೇಷಂಟ್ ಕರೆಕ್ಟ್ ಟೈಮ್ಗೆ ಸ್ಕೂಲು, ಹಾಸ್ಪಿಟಲ್, ಮನೆ, ಕೆಲಸಕ್ಕೆ ರೀಚ್ ಆಗ್ತಾ ಇದೀವಿ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಅವರೇ ಕಾರಣವಾಗಿರ್ತಾರೆ. ಹೀಗೆ ನಿಸ್ವಾರ್ಥವಾಗಿ ಸುದೀರ್ಘ ಸೇವೆಯನ್ನ ನಮ್ಮ ತುರುವೇಕೆರೆಯ KSRTC ಸಂಸ್ಥೆಯಲ್ಲಿ ನಿರ್ವಹಿಸಿ ನಿವೃತ್ತಿಯನ್ನ ಹೊಂದಿರುವ KC ಜಯರಾಮ್ರವರನ್ನ ನಾವಿವತ್ತು ಮಾತಾಡ್ಸೋಣ. ಬನ್ನಿ, ಅವರ ಸ್ಟೇರಿಂಗ್ ನ ಇಂದಿನ ಕತೆ ಏನು, ಅವರ ಅನುಭವಗಳೇನು, ಹಾಗೂ ಪ್ರಯಾಣಿಕರಿಗೆ ಅವರೇನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅಂತ ಅವ್ರ ಬಾಯಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ನಿಮ್ಮ ಸಂಸ್ಥೆಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರ ಜೊತೆ ಮಾಡ್ಕೊಡಿ ಸರ್. ನನ್ನ ಹೆಸರು KC ಜಯರಾಮ್ ಅಂತ. ನಾವು 1982ರಲ್ಲಿ BMTC ಅಂತ ಬೆಂಗಳೂರು ನಗರ ಸಾರಿಗೆಗೆ ಡ್ರೈವರ್ ಆಗಿ ಜಾಯ್ನ್ ಆಗಿದ್ದು. 1994ರಲ್ಲಿ ಇಲ್ಲಿಗೆ ಈ ಡಿಪೋ ಓಪನ್ ಆದ ಇಲ್ಲಿಗೆ ಬಂದು ನಾನು 1912ರಲ್ಲಿ ನಿವೃತ್ತಿ ಹೊಂದಿ ಇಲ್ಲಿ 15 ವರ್ಷ ಆಯ್ತು. ಸರ್, ನೀವು ಡ್ರೈವರ್ ವೃತ್ತಿಗೆ ಹೇಗ್ ಬಂದ್ರಿ ಅಂಡ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಸರ್? ನಾನು 9ನೇ ತರಗತಿ ಓದಿರೋದು. 1961, 62, 67ರಲ್ಲಿ ಬರಗಾಲ, ಇಂದಿರಾ ಗಾಂಧಿ ಪೀರಿಯಡ್ ಬರಗಾಲ ಬಂದಾಗ ನಮ್ಗೆ 18 ರೂಪಾಯಿ ಫೀಸ್ ಕಟ್ಟಕ್ಕೆ ದುಡ್ಡು ಇಲ್ದಲ್ಲೇ ನಾವು ವಿದ್ಯಾಭ್ಯಾಸನ ಡಿಸ್ಕನೆಕ್ಟ್ ಮಾಡುದು, ಡ್ರಾಪ್ ಮಾಡಿ. ಆಮೇಲೆ ನಾನು ಟೈಲರಿಂಗ್ ಕೆಲಸ ಕಲ್ತೆ. ಟೈಲರಿಂಗ್ ಕೆಲಸ ಕಲ್ತು ಅದನ್ನು ಮಾಡಕ್ಕಾಗದಲ್ಲೇ ಅವಾಗ ಕೇವಲ 20 ರೂಪಾಯಿ ಹಾಸನ ಟು ಬೆಂಗಳೂರು ಬಸ್ ಚಾರ್ಜ್. ಬೆಂಗಳೂರಿಗೆ ಹೋಗಿ ಟೈಲರ್ ಕೆಲಸ ಮಾಡಿ ಮತ್ತೆ ಅದು ಬೇಡ ಅಂತ ಲಾರಿ ಸೇರಿ ಇದೇ ಹೇಮಾವತಿ ಡ್ಯಾಮ್ ಇದೆಯಲ್ಲ ಆ ಕಂಪನಿ ಸೇರಿ ಕ್ಲೀನರ್ ಆಗಿ, ಡ್ರೈವರ್ ಆಗಿ, ಕೋಡೆಸ್ ಕಂಪನಿ ಸೇರಿ ಆಮೇಲೆ 82ರಲ್ಲಿ ನಾನು ಅಪ್ಲಿಕೇಶನ್ ಆಯ್ತಾಗ ನಾನು BMTC ಸೆಲೆಕ್ಟ್ ಆದೆ. ಸರ್, ನಿಮ್ಗೆ ಈ ಚಿಕ್ಕಂದಿನಿಂದ ಈಗ ಮಕ್ಳು ಆಟ ಆಡ್ತಾ ಇರ್ಬೇಕಾದ್ರೆ ಒಂದೊಂದು ಆಟಿಕೆಗಳ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಆತರ ನಿಮ್ಗೆ ಚಿಕ್ಕಂದಿನ ಏನಾದ್ರು ಈ ಬಸ್ಗಳ ಬಗ್ಗೆ ಕ್ರೇಜ್ ಇತ್ತ ಸರ್ ನಿಮ್ಗೆ? ನಮಗೆ ಕ್ರೇಜಿ ಅನ್ನೋದು ಬರ್ಲಿಲ್ಲ. ಯಾಕೆಂದ್ರೆ ನಾವು ಸ್ಕೂಲ್ ಬಿಟ್ಟಾಗ ಏನಾಯ್ತು ಅಂದ್ರೆ, ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ KV ಚಿಕ್ಕೇಗೌಡ ನಮ್ ತಂದೆ ಹೆಸರು. ನಮ್ಗೆ ನಾನು ಸ್ಕೂಲ್ ಬಿಟ್ಟ ಮೇಲೆ ನಮ್ಮ ತಾಯಿ ದೇವಮ್ಮ ಅಂತ, ಅವರು ಸ್ವಲ್ಪ ಸೆಕೆಂಡ್ ಇಂದಿರಾ ಗಾಂಧಿ ಇದ್ದಂಗೆ. 10 ಎಕರೆ ಜಮೀನ್ ನಾನು ಕೆಲಸ ಮಾಡ್ಬೇಕಾದ್ರೆ 1 ನಿಮಿಷ ಕೂರಂಗಿಲ್ಲ, ಕೆಲಸ ಮಾಡ್ತಲೇ ಇರ್ಬೇಕು. ನಾನು 2 ವರ್ಷ ನೋಡ್ದೆ, 3 ವರ್ಷ ನೋಡ್ದೆ. ನಮ್ ತಾಯಿ ಹತ್ರ ನಾವು ಹೊಲ ಉಳಕ್ ಆಗಲ್ಲ, ವ್ಯವಸಾಯ ಮಾಡಕ್ ಆಗಲ್ಲ ಅಂತ ನಾನೇ ಮಾಡ್ದೆ, ಬೆಂಗಳೂರಿಗೆ ಕದ್ದೋದೆ. ಬೆಂಗಳೂರಿಗೆ ಕದ್ದೋಗಿ ನನಗೆ ಬಸ್ಸಿಗೆ ಹೋಗ್ಬೇಕು ಅಂತಲೂ ನನಗೇನು ಆಸೆ ಇಲ್ಲ. ನಮ್ ತಾಯಿ ತಮ್ದಿರೆಲ್ಲ KSRTC ಡ್ರೈವರ್. ಅಲ್ಲಿ ಹಾಸನ ಪಕ್ಕ ಇದ್ದಾಗ ಏನ್ ಮಾಡೋರು, ನನ್ನನ್ನ ಅಲ್ಲೆಲ್ಲಾರು ಟ್ರೈಲ್ ಕೆಲಸ ಮಾಡ್ತಾರೆ, ಹೊಡ್ಕೊಂಡ್ ಕರ್ಕೊಂಡು ಹೋಗ್ರು ಊರಿಗೆ. ನಾನೇನ್ ಮಾಡಿದೆ, ಇಲ್ಲಿದ್ರು ಹೊಡ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ಬಿಟ್ರೆ ಅಂತ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಏನಾಯ್ತು, ನನಗೆ ಒಂದು ಮನ್ಸಲ್ಲಿ ಹಠ ಬಂತು ಏನಂತ,
KSRTC ಸೇರ್ಲೇಬೇಕು ನಮ್ಮ ಮಾವದಿ ನಟದ ಮೇಲೆ. ಅವ್ರು KST ಅಂತ ಹಾಕೊಂಡಿದ್ರಲ್ಲ ಹೌದು. ಮೇಡಮ್ ಅವರೇ, ನಾನು ಅಲ್ಲಿ ಶಬ್ದ ಮಾಡಿದೆ, ಇವತ್ತಿಂದ ನಾನು ಲಾರಿ ಸೇರ್ಬಿಟ್ಟು ಡ್ರೈವರ್ ಆಗ್ಲೇಬೇಕು ಅಂತ. ಆ ಡ್ರೈವರ್ಗಳಿಗೆ ಏನ್ ಹೇಳಿವೆ, ನನಗೆ ಊಟ ತಿಂಡಿ ಕೊಡ್ಸಿ, ಏನು ಬೇಡ, ಒಟ್ಟಿನಲ್ಲಿ ನನಗೆ ಅರ್ಜೆಂಟ್ ಡ್ರೈವರ್ ಆಗ್ಬೇಕಷ್ಟೇ ನಾನು ಹೇಳ್ತಿದ್ದೆ ಅವ್ರಿಗೆ. ಅವ್ರೆಲ್ಲ ನನ್ನ ಅರ್ಜೆಂಟ್ ಡ್ರೈವರ್ ಅಂತೆಲ್ಲ ಕರೆದ್ರು, ನನ್ನ ಹೆಸರನ್ನ ಬಿಟ್ರು, ಅರ್ಜೆಂಟಿನ್ ಡ್ರೈವರ್ ಕರಿ ಅಂತ ಹೇಳೋರು. ಕೊನೆ 1 year ಅಲ್ಲಿ ನಾನು ಡ್ರೈವರ್ ಆಗಿ ಲೈಸೆನ್ಸ್ ಮಾಡಿಸಿ ಚಕ್ರ ಪ್ರಾಜೆಕ್ಟ್ ಅಂತ ಇದೆ ಶಿವಮೊಗ್ಗ ಹತ್ರ, ಅಲ್ಲಿ ಲಾರಿ ಡ್ರೈವರ್ ಆದೆ. ಲಾರಿ ಡ್ರೈವರ್ ಮತ್ತೆ ಬೆಂಗಳೂರಿಗೆ ಬಂದು 80ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. 81ರಲ್ಲಿ ಕೋಡಸ್ ಫ್ಯಾಕ್ಟ್ರಿ ಸೇರಿದೆ. ಕೋಡಸ್ ಫ್ಯಾಕ್ಟ್ರಿಯಿಂದ ಈ BTS ಕಾಲ್ಫರ್ ಆದಾಗ BTS ಹೋಗಿ ಸೆಲೆಕ್ಟ್ ಆದೆ. ಅಂದ್ರೆ ಈಗ ಹಳ್ಳಿಯಲ್ಲಿ ರೈತರ ಕೆಲಸ ಮಾಡಕ್ಕಾಗ್ದಲೆ ಎದ್ರುಕೊಂಡು ಕೊನೆಗೆ KSRTC. ನಮ್ದು ಎರೆ ಭೂಮಿ. ಎರೆ ಭೂಮಿ ಅಂದ್ರೆ ಉಳ್ಬೇಕಾದ್ರೆ ಹೌದು, ಆ ಕಡೆ ಎಲ್ಲ ಹಂಗೆ. ನಮ್ ತಾಯಿ ಹತ್ರ ಏನೇ ಮಾಡಿದ್ರು ಕೂರಂಗಿಲ್ಲ, ಎನಿ ಟೈಮ್ ಕೆಲಸ ಮಾಡ್ತಾರೆ. ಎದ್ರುಕೊಂಡೋಗಿ ಕೊನೆಗಿಂತ ಬೃಹದಾದ ಸಂಸ್ಥೆಗೆ ನೀವು ಡ್ರೈವರ್ ಆಗುವಂತ ಅವಕಾಶ ನಿಮ್ಗೆ ಸಿಕ್ತು. ಓಕೆ ಸರ್, KSRTC ಅಲ್ಲಿ ನಿಮ್ಮ ಮೊದಲನೇ ದಿನ ಹೇಗಿತ್ತು ಸರ್? ನಾವು ಡಿಪಾರ್ಟ್ಮೆಂಟ್ ಸೇರಿದ ಫಸ್ಟ್ ಡೇ ರೂಟ್ ನಂಬರ್ 90 ಅಂತ ಮೆಜೆಸ್ಟಿಕ್ ಇಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗ್ಬೇಕು. ಸೆಂಟ್ರಲ್ ಥಿಯೇಟರ್ ಇಂದ ರೈಟ್ ಹೋಗಿ ಮಾಮ್ಡನ್ ಬ್ಲಾಕ್ ಅಂತ ಬರುತ್ತೆ, ಸಂಕೆ ರೋಡ್, ಅಲ್ಲಾಸ್ ಹೋಗಿ ರೈಲ್ವೆ ಸ್ಟೇಷನ್ ಬರ್ಬೇಕು. ರೈಲ್ವೆ ಸ್ಟೇಷನ್ ಬಂದು ನಾನು ಮೊದಲನೇ ದಿನ ಪ್ಯಾಂಟ್ ಎಲ್ಲ ನೆಂದೋಗಿತ್ತು ನನಗೆ, ಬೆವತ್ ಬಿಟ್ಟು. ಭಯ ಭಯ, ಅದು ರಾಜಧಾನಿ. ಭಯ ಯಾಕೆ ಅಂದ್ರೆ ಆ ಗಾಡಿಗಳು ನೋಡಿದ್ರೆ ನಾವ್ ಓಡ್ಸಂಗಿಲ್ಲ, ಎಲ್ಲಾರು ಬಿಟ್ಟು ನಾವ್ ಓಡಿಸ್ಬೇಕು. ಆ ಹಿಂದಿನ ಕಾಲದ ಗಾಡಿಗಳು ನಿಮಗೆ ಗೊತ್ತಿಲ್ಲ, ಲಿವರ್ ಅಲ್ಲಿರೋದು, ತುದಿ ಇಲ್ಲಿರೋದು, ಹಿಂಗ್ ಅಳ್ಳಾಡ್ಸ್ಬೇಕಾಯ್ತು. ಆ ಆಯಲ್ಲು ಅದನ್ನ ನೋಡಿದ್ರೆ ನಾವ್ ಬಿಟ್ಟು ಹೋಗ್ತೀವಿ ಅಂದು. ಒಂದು ವಾರ ನಾನು ಅಲ್ಲಿ ಓಡಿಸ್ದೆ. ನಮ್ಮರೇ ಒಬ್ರು ಕಸಿನ್ ಇದ್ರು, ಒಬ್ರು ಇನ್ಸ್ಪೆಕ್ಟರ್ ಆಗಿದ್ರು. ನಾನು ಹೇಳಿದೆ, ಈ ಲೈಲ್ಯಾಂಡ್ ಗಾಡಿ ಡಿಪೋಕ್ ಹಾಕೊಡಿ, ನಾನೆಂತೂ ಟಾಟಾ ಗಾಡಿ ಡಿಪೋದಲ್ಲಿ ಇರಲ್ಲ, ನಾನ್ ಬಿಟ್ಟು ಹೋಗ್ತೀನಿ ಅಂದೆ. ಯಾಕೆ ಅಂದ್ರು, ಈ ಗಾಡಿನ ಓಡ್ಸಕ್ ಆಗಲ್ಲ ಅಂದ್ರು. ಈ ಬ್ರೇಕ್ ಅಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ಆ ಬ್ರೇಕ್ ನ ಇಲ್ಲೇ ಹಿಂಗ್ ಹೊಡಿತಾ ಇರ್ಬೇಕು, 10 ಸಾರಿ ಹೊಡಿಬೇಕು ಅಲ್ಲಿ ನಿಲ್ಸ್ಬೇಕು ಅಂದ್ರೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ಆಗಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ನಮ್ ಬ್ರದರ್ ಕೇಳ್ದೆ, ನಾನು ಇರಲ್ಲ ಬಿಟ್ಟು ಹೋಗ್ತೀನಿ ಕೆಲ್ಸ ಅಂದ್ರು. ಯಾವ ಡಿಪೋಕ್ ಹೋಗ್ತೀಯ ಅಂದ್ರು. 7ನೇ ಡಿಪೋಕ್ ಹೋಗ್ತೀನಿ ಅಂದೆ. ಯಾಕೆ ಅಂದ್ರು, ಅವು ಲೈಲ್ಯಾಂಡ್ ಬ್ರೇಕ್ ಕರೆಕ್ಟ್ ಆಗಿರ್ತವೆ ನೋಡಿ, ಇದು ಲೈಲ್ಯಾಂಡ್, ಇದು ಇಲ್ಲಿ ಟಾಟಾ ಗಾಡಿ ಇಲ್ಲ. ಇದು ಬ್ರೇಕ್ ಒಂದ್ ಚೂರಿಂಗ್ ಅಂದ್ರೆ ಬ್ರೇಕ್ ಇಟ್ಕೊಳ್ಳುತ್ತೆ, ಅವು ಹಂಗಲ್ಲ. ಹಿಂದಿನ ಕಾಲದಲ್ಲಿ ಹಿಂಗ್ ಹೊಡಿತಾ ಇರ್ಬೇಕು, ಯಾರ ಮೇಲೆ ಹೊಡಿತೀವೋ ಗೊತ್ತಿಲ್ಲ, ಭಾರಿ ಕಷ್ಟ ಆಗಿತ್ತು ಅವಾಗ. ಆದ್ರಿಂದ ಮೊದ್ಲ ದಿನ ಅಂತೂ ನನ್ ಫುಲ್ ಪ್ಯಾಂಟ್ ಶರ್ಟ್ ಎಲ್ಲ ನೆಂದು ಹೋಗಿತ್ತು. ಸರ್, ನೀವು ಬೆಂಗಳೂರು ಡಿಪೋ ಇಂದ ಕೆಲಸವನ್ನ ಮುಗಿಸ್ಕೊಂಡ್ ಬಂದ ನಂತರ ಯಾವ ಡಿಪೋಗ್ ಬಂದ್ ಸೇರ್ಕೊಂಡ್ರಿ ಸರ್? ಮೇಡಮ್ ಅವರೇ, ನಾವು ಈ ಡಿಪೋ ಓಪನ್ ಆಗ್ಬೇಕಾದ್ರೆ ಯಾರ್ಯಾರು ಎಲ್ಲಿ ಹೋಗ್ತೀರಾ ಅಂತ ನೋಟ್ಸ್ ಬೋರ್ಡ್ ಹಾಕ್ತಾರೆ. ಆ ನೋಟ್ಸ್ ಬೋರ್ಡ್ ಹಾಕ್ದಾಗ ಏನಾಯ್ತು, ನನ್ ಮನ್ಸು ನಾನು ಬದುಕ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು. ನಾನು ಇಲ್ಲಿ ಬದುಕ್ಬೇಕು ಅಂದ್ರೆ ಇದನ್ನ ಬೆಂಗಳೂರು ಬಿಟ್ಟು ನಾನು ತುರುವೇಕೆರೆ ಡಿಪೋಕ್ ಹೋಗ್ಬೇಕು ಅಂತ ತುರುವೇಕೆರೆ ಡಿಪೋಕ್ಕೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಬಂದೆ. ಅಂದ್ರೆ ಬದುಕನ್ನ ಹರಸಿ ನೀವು ಬಂದಿದ್ದು ತುರುವೇಕೆರೆ KSRTC ಸಂಸ್ಥೆಗೆ. ಹೌದು, ತುಂಬಾ ಧನ್ಯವಾದಗಳು. ಬಂದು ಆಮೇಲೆ ಇಲ್ಲಿ ಏನಾಯ್ತು ಅಂದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗೋದು. ಡಿಪೋ ಓಪನ್ ಆದಾಗ ಇರೋ 3 ಗಾಡಿ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ. ನಾನೇನ್ ಮಾಡಿದೆ, ಇಲ್ಲಿ ಆ ಕಾಟ ತಡಿನಾರ್ದಲ್ಲೇ ಮೇಲೆ ಟಾಪ್ ಮೇಲೆ 100 ಜನ ಇರೋರು. ಭಯ ಆಗೋದು ಓಡ್ಸಕ್ ಗಾಡಿನ. ನಿಮ್ ರೂಟಲ್ಲೂ ಅಷ್ಟೇನೆ ಭಯ ಆಗೋದು. ಆಮೇಲೆ ಏನಾಯ್ತು, ನಾನೇನ್ ಮಾಡಿದೆ, ಇಲ್ಲಿ ನನ್ ಹೆಂಗೂ ಊರ್ ಹಾಸನ ಅಲ್ವಾ, ಅಲ್ಲಿಗೆ ನನ್ನ ಆಬ್ಸೆಂಟ್ ಆದ್ರೆ ಕಳಿಸ್ತಾರೆ ಅಂತ 1 ವಾರ ಆಬ್ಸೆಂಟ್ ಆದೆ. ಆಬ್ಸೆಂಟ್ ಆದ್ರೂ ಕಳಿಸ್ಲೇ ಇಲ್ಲ. ಅದು ಕ್ರಮೇಣ ಏನಾಯ್ತು, ದೇವ್ರು ನನಗೆ ಇಲ್ಲಿ ಕಬ್ಲಿ ಬಸವಣ್ಣ ಅಂತ ದೇವ್ರು ನನಗೆ ಒಂದು ಕೊಡ್ತು, ಒಳ್ಳೆ ಗುಣ. ಪೂಜೆ ಮಾಡ್ಸ್ಕೊಂಡ್ ಬಂದೆ, ಎಲ್ಲಾ ಬಿಟ್ಟೆ, ದೇವ್ರು ಒಳ್ಳೇದಾಯ್ತು. ನಾನು ಫಸ್ಟ್ ಡೇನೆ ಹಾಸನ ಟು ತುರುವೇಕೆರೆ 6 ಸಿಂಗಲ್ ಮಾಡು, ಹಾಸನ ಟು ತುರುವೇಕೆರೆ 6 ಸಿಂಗಲ್. ಅವಾಗ ಕುಡಿದು ಹೇಳ್ಬಾರ್ದು ಅವೆಲ್ಲ, ಆ ರೀತಿ ಡ್ಯೂಟಿ ಮಾಡುದು. ಆಮೇಲೆ ರೆಗ್ಯುಲರ್ ನಾ ಮಾಡಿದ್ದು ಒಂದು 6 ತಿಂಗಳು ಧರ್ಮಸ್ಥಳನ ಓಡಿಸ್ತೆ. ಆಮೇಲೆ ರೆಗ್ಯುಲರ್ ಅಂದ್ರೆ 13 ವರ್ಷ ಶಿವಮೊಗ್ಗ ಟು ಬೆಂಗಳೂರು ನನ್ನ ರೂಟು. ಆಮೇಲೆ ಒಂದು 6 ವರ್ಷ ತಿರುಪತಿ ನೈಟ್ ಸರ್ವಿಸ್ ಗಾಡಿ ಓಡಿಸಿದ್ದು. ಅಂದ್ರೆ ಭಗವಂತನ ದಯೆಯಿಂದ ನಿಮ್ಮ ಬದುಕು ಬದಲಾಯಿತು. ಆಗಿದ್ದಾಗ ನೀವು ತುರುವೇಕೆರೆಗೆ ಬಂದಾಗ ಈಗ ಎಷ್ಟೊಂದು ರೂಟ್ ಓಡಿಸಿದೀವಿ ಅಂತ ಹೇಳ್ತಾ ಇದ್ದೀರಾ, ನಿಮಗೆ ಬಹಳ ಇಷ್ಟವಾದ ರೂಟ್ ಯಾವುದು? ನಮ್ಗೆ ಬಹಳ ಇಷ್ಟವಾದ ರೂಟೇ ನಮ್ಗೆ ಶಿವಮೊಗ್ಗ ಟು ಬೆಂಗಳೂರು. ಯಾಕಂದ್ರೆ ಜನಗಳ ಪರಿಚಯ ಜಾಸ್ತಿ ಆಯ್ತು. ಯಾರ ಹತ್ರನು ಕೂಡ ಅವರೇ ನಮ್ ಜಯರಾಮಣ್ಣ, ನಮ್ ಅದು ಮೀಸೆ ಮಾಮ ಅನ್ನೋದು ಒಂದು ಫೇಮಸ್ ಆಯ್ತು. ಏನ್ ಮೀಸೆ ಬರ್ಲಿಲ್ವಾ, ಮೀಸೆ ಬರ್ಲಿಲ್ವಾ ಅನ್ನೋರು. ನಂದು 12ವರೆಗೆ ಬಿಡೋದು ಶಿವಮೊಗ್ಗ, ಇಲ್ಲಿ 7ವರೆಗೆ ಬಿಟ್ಟು 11 ಗಂಟೆಗೆ ಹೋಗೋ ಗಾಡಿಯಲ್ಲಿ ಕಾಯೋರು. ನಾನ್ ನಮ್ಮ ಮೀಸೆ ಮಾಮನ್ ಗಾಡಿಯಲ್ಲಿ ಹೋಗ್ಬೇಕು. ಪ್ರಯಾಣಿಕರ ಜೊತೆ ಸರ್ ಅತ್ಯಂತ ಒಂದು ಸಂತೋಷವಾದ ಸಮಯ ಅಥವಾ ಉತ್ತಮ ಸಮಯ ಅಂತ ಯಾವ್ದಾದ್ರು ಇತ್ತ ಸರ್ ನಿಮಗೆ?
ನಮಗೆ ಶಿವಮೊಗ್ಗ ರೂಟ್ ಓಡ್ಬೇಕಾದಾಗ ಒಂದು ಅರಸೀಕೆರೆ ಹತ್ರ ಒಂದು ಅಪಘಾತ ಆಗಿತ್ತು. ಆ ಅಪಘಾತ ಆದಾಗ ಆ ಪ್ರಯಾಣಿಕರನ್ನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ನಲ್ಲ, ಅವಾಗ ಜನಗಳೆಲ್ಲ ಜರಮಣ್ಣ ನೀನು ಒಳ್ಳೆ ಡ್ರೈವರು, ಯಾರು ಕರ್ಕೊಂಡು ಹೋಗ್ತಿರ್ಲಿ, ನೀನ್ ಕರ್ಕೊಂಡ್ ಬಂದಿದ್ಯಲ್ಲ, ತುಂಬಾ ಸಂತೋಷ ಜರಮಣ್ಣ ಅಂದ್ರು. ಓಕೆ ಅಂದೆ. ಇನ್ನೊಂದು ಘಟನೆ ಏನು ಅಂದ್ರೆ, ಯಾರೋ ಮುಸ್ಲಿಮ್ಸ್ ಒಂದು ಬ್ಯಾಗೆ ಬಿಟ್ಟಿದ್ರು ಸೂಟ್ ಕೇಸ್, ಅದ್ರಲ್ಲಿ ಎಲ್ಲ ಗೋಲ್ಡ್ ಇದೆ. ತುಮಕೂರಿಗೆ ಫೋನ್ ಮಾಡಿದರೆ ಯಾವ್ದು ಇಲ್ಲ, ಎಲ್ಲ ಇಳಿದ್ಮೇಲೆ ಗೊತ್ತಾಗುತ್ತೆ. ಬೆಂಗಳೂರು ದಬಾಸ್ಪೇಟೆಯಲ್ಲಿ ಕೂಡ ಪೊಲೀಸ್ ಎಲ್ಲ ಬಂದ್ರು, ನನಗೆ ಗೊತ್ತಿಲ್ಲ ಯಾವ ಸೂಟ್ ಕೇಸ್ ಅಂತ ಕಾಣೋಣ. ಅಲ್ಲಿ ಇಳಿದ್ಮೇಲೆ ಬೆಂಗಳೂರಲ್ಲೂ ಕೂಡ 10 ಜನ ನಿಂತಿದ್ರು. ಎಲ್ಲ ಇಳಿದೋದ್ಮೇಲೆ ಸೂಟ್ ಕೇಸ್ ಉಳ್ಕತ್ತು. ಸದ್ಯ ಇದು ನಮ್ದೇ ಅಂದ್ರು. ದೇವ್ರು ಒಳ್ಳೇದ್ ಮಾಡ್ಲಿ, ಸಿಕ್ತಲ್ಲ ನಿಮ್ಗೆ, ಡ್ರೈವರ್ ಸಾಹೇಬ್ರೆ ಸಂತೋಷ ಅಂದ್ರು. ಓಕೆ, ಅಷ್ಟ್ ಬಿಟ್ರೆ ಅಹಿತಕರ ಘಟನೆ ನಡೆದಿಲ್ಲ ನನ್ನ ರೂಟಲ್ಲಿ. ಮತ್ತೆ ಯಾವುದೇ ಒಬ್ಬ ಪ್ರಯಾಣಿಕ ಕೂಡ ನನ್ನ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಯಾರೋ ಒಬ್ಬ ಅದೇ ಗೋಲ್ಡ್ ಮೆಡಲ್ ಬರ್ಬೇಕಾಯ್ತು, ಇರ್ಲಿ ಅದು ಎಲ್ಲೋ ಒಂದ್ ಕಡೆ ಕೈ ತೋರ್ಸಿ ನಾವ್ ನೋಡ್ರಲ್ಲ ರೋಡಲ್ಲಿ ಎಲ್ಲಿ ಅಂತ ನೋಡೋಣ, ಅವ್ನ್ ಎಲ್ಲಿ ತೋರ್ಸಿದ್ನ ಏನೋ ಗೊತ್ತಿ, ಅದೊಂದು ಗೋಲ್ಡ್ ಮೆಡಲ್ ಬರ್ಲಿಲ್ಲ. ಅಂದ್ರೆ ನಿಷ್ಠಾವಂತ ಪ್ರಾಮಾಣಿಕ ಡ್ರೈವರ್ ಆಗಿ ನೀವು ವೃತ್ತಿಯನ್ನ ನಿರ್ವಹಿಸಿದ್ದೀರಾ ಸರ್, ತುಂಬಾ ಧನ್ಯವಾದಗಳು ಸರ್. ಸರ್, ಇದ್ರ ಜೊತೆಗೆ ನೀವು ಡ್ಯೂಟಿ ಮಾಡುವಾಗ ನಿಮ್ಗೆ ಈ ಪ್ಲೇಸ್ ಅಂದ್ರೆ ನಾನ್ ಮಾಡ್ತಾ ಇರೋ ಈ ಡ್ಯೂಟಿ ಒಂದ್ ರೂಟಿಂದ ಇನ್ನೊಂದ್ ರೂಟಿಗೆ ಅದು ತುಂಬಾ ಡಿಫಿಕಲ್ಟ್ ಅಂತ ಅನ್ಸಿದ್ ಯಾವ್ದಾದ್ರು ಇದೆಯಾ ಸರ್? ಡಿಫಿಕಲ್ಟ್ ಆಗ ಅಂತದೇನಿಲ್ಲ, ಡ್ರೈವರ್ ಅಂದ್ಮೇಲೆ ಎಲ್ಲ ರೂಟೇ ಡಿಫಿಕಲ್ಟ್ ಅಂತ ತೊಂದ್ರೆ ಆಗ ಅಂತದೇನಿಲ್ಲ. ಇವತ್ತು ಹಳ್ಳಿ ರೂಟ್ ಮಾಡ್ಬೋದು, ನಾಳೆ ಡೆಲ್ಲಿ ರೂಟ್ ಮಾಡ್ಬೋದು. ಇನ್ ನಮ್ಮಲ್ಲಿ ಬಾಂಬೆ ರೂಟ್ ಇತ್ತು, ಬಾಂಬೆ ರೂಟ್ನು ಓಡ್ದು. ಅದರಲ್ಲಿ ಕಷ್ಟಕರವಂತದ್ದೇನಿಲ್ಲ. ಒಬ್ಬ ಡ್ರೈವರ್ಗೆ ಎನಿವನ್ ಯಾವ್ದು ಕೊಟ್ರು ಓಡ್ತೀವಿ ಅನ್ನಂಗಿರ್ಬೇಕು. ನೀರಿಗೆ ಇಳಿದ್ಮೇಲೆ ಎಲ್ಲ ಒಂದೇನೆ. ಶೆಟ್ಲ್ ಗಾಡಿ ಓಡ್ತಿರು ಅದೇ ಸ್ಟೈರಿಂಗು ಅದೇ ಬ್ರೇಕು, ಎಕ್ಸ್ಪ್ರೆಸ್ ಹೋದ್ರು ಅದೇ ಸ್ಟೈರಿಂಗು ಅದೇ ಬ್ರೇಕು, ಅಷ್ಟೇ ವ್ಯತ್ಯಾಸ. ಅದರಲ್ಲಿ ಕಷ್ಟ ಅನ್ನೋದೇನಿಲ್ಲ. ಸರ್, ಒಬ್ಬ ಡ್ರೈವರ್ ಆದವರು ತಮ್ಮ ಜವಾಬ್ದಾರಿಯನ್ನ ಹೇಗ್ ನಿರ್ವಹಿಸ್ಬೇಕು ಸರ್? ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ, ಒಂದು ನಾವು ಕರ್ತವ್ಯ ಮಾಡ್ಬೇಕಾದಾಗ ನಾವು ಮೊದ್ಲು ಕ್ಲೀನ್ ಆಗಿರ್ಬೇಕು. ಒಳ್ಳೆ ಬಟ್ಟೆ ಅಂದ್ರೆ ನಮ್ಮ ಯೂನಿಫಾರ್ಮ್ ಶಿಸ್ತಾಗಿ ಸೇವ್ ಮಾಡಿರ್ಬೇಕು, ಶಿಸ್ತಾಗಿರ್ಬೇಕು, ಯೂನಿಫಾರ್ಮ್ ಇರ್ಬೇಕು. ಮತ್ತೆ ನಾವು ಇನ್ ಟೈಮ್ ಅಲ್ಲಿ ಬಸ್ ತಗೊಬರ್ಬೇಕು, ಇನ್ ಟೈಮ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಆಮೇಲೆ ನಾವು ರೂಟಲ್ಲಿ ಹೋಗ್ಬೇಕಾದ್ರು ಅಷ್ಟೇ ಪ್ರಯಾಣಿಕರ ಹತ್ರ ಒಳ್ಳೆ ತಂದಲ್ಲಿ ನಡ್ಕೋಬೇಕು, ಒಳ್ಳೆ ರೀತಿ ನಡ್ಕೋಬೇಕು. ಈಗ ಒಬ್ರು ಪ್ರಯಾಣಿಕರು ಬರ್ತಾರೆ, ಮಕ್ಳು ಮರಿ ಇರ್ತವೆ, ಬೆಂಗಳೂರಿಂದ ತುರೇಕೆರೆ ಟಿಕೆಟ್ ತಗೊಂಡಿರ್ತಾರೆ, ಅಲ್ಲೆಲ್ಲೋ ಸ್ಟಾಪ್ ಕೇಳ್ತಾರೆ, ಅದನ್ನ ಕೊಡ್ಬೇಕು. ಒಳ್ಳೆ ತಂದಿಂದ ನಾವು ಪ್ರಯಾಣಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಸರ್, ಈಗ ನಾವು ನಿಮ್ ಬಗ್ಗೆ ಕೇಳಿದೀವಿ ಸರ್, ತುಂಬಾ ಕೇಳಿದೀವಿ ಬಿಡಿ. ಅದ್ರಲ್ಲಿ ನೀವು ಆಕ್ಸಿಡೆಂಟೇ ಮಾಡಿಲ್ಲ ಇದುವರೆಗೆ, ನಿಮ್ಮ ಇಷ್ಟು ವರ್ಷದ ಸುದೀರ್ಘ ಸೇವೆಯಲ್ಲಿ ನೀವು ಆಕ್ಸಿಡೆಂಟೇ ಮಾಡಿಲ್ಲ. ಸೊ ಈಗ ಎಷ್ಟೊಂದ್ಸಲ ಅಪಘಾತ ಆಗುವಂತ ಸನ್ನಿವೇಶಗಳು ಎದುರಾಗತ್ತೆ, ಆಗ ನೀವು ಸಮಯ ಪ್ರಜ್ಞೆಯಿಂದ ಹೇಗೆ ಅದನ್ನ ನಿಭಾಯಿಸಿದ್ರಿ ಸರ್? ನೋಡಿ, ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾನು ತಿರುಪತಿ ಹೋಗ್ತಿದ್ದೆ ನೈಟ್ ಸರ್ವಿಸ್ ಓಡ್ಬೇಕಾರೆ. ನೈಟ್ ಸರ್ವಿಸ್ ಓಡ್ಬೇಕಾರೆ ಏನು 25 ಅಡಿ ಇದೆ, ರಾತ್ರಿ 11:30 ಗಂಟೆ 20 ಅಡಿ ಇದೆ. ಇದು ನೋಡಿ, ಆ ಡ್ರಮ್ ಇದೆಯಲ್ಲ ಸೆಂಟ್ರಲ್ ರೋಡ್ ಮಧ್ಯ ಕೋಲಾರದಿಂದ ಆಚೆ ಇಟ್ಟಿರ್ತಾರೆ. ನಾವ್ ಎಷ್ಟೇ ನಿದ್ದೆ ಮಾಡಿದ್ರು ಬೆಳಗ್ಗೆ ಟೈಮು ನೈಟ್ ಹೋಗುವಾಗ ಸ್ವಲ್ಪ ನಾರಿಂಗ್ ಅಂತ ನೋಡಿ, ಅದ್ ನೋಡಿದೀನಿ. ಅದನ್ನ ಆ ಡ್ರಮ್ ಇದೆ ಅಲ್ಲಿ ಅಂತ ನೋಡಿದೀನಿ. ಆ ಡ್ರಮ್ ಹತ್ರ ಕೂತ್ಕೊಂಡು ಬಡ್ ಅಂತ ಹೊಡೆದು ಆ ಡ್ರಮ್ ಹೊಡೆದೇ ಬಿಟ್ಟೆ. ನೋಡ್ತೀನಿ ಡ್ರಮ್ಮು ಮತ್ತೆ ಸದ್ಯ ಏನು ಆಗ್ಲಿಲ್ಲ, ಅಹಿತಕರ ಘಟನೆ ಯಾವ್ದು ಆಗ್ಲಿಲ್ಲ. ಇವರು ತಗೊಂಡು ಸೀದಾ ಹೋಗ್ ಬಂದೆ ಅಷ್ಟೇ. ಅಂದ್ರೆ ಸಮಯ ಪ್ರಜ್ಞೆ ತುಂಬಾ ಮುಖ್ಯ ಅಲ್ವಾ? ಏನೇ ಮಾಡಿದ್ರು ಕೂಡ ನಮ್ಮ ಒಂದು ಪ್ರಜ್ಞೆ ಇರ್ಬೇಕು. ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮೈಯೆಲ್ಲಾ ಕಣ್ಣಾಗಿರ್ಬೇಕು. ಮೈಯೆಲ್ಲ ಕಣ್ಣಾದ್ರು ಸಾಲಲ್ಲ. ನನ್ನಿಂದ 50 ಜನ ಕೂತಿರ್ತಾರೆ, ನಿಜ ನಿಜ. 150 ಜನದಿಂದ ಎಷ್ಟು ಜನ ಇರ್ತಾರೆ. ಹೌದು. ನಾನು ಮೊದಲು ಇವ್ರು ನೋಡ್ತೀವಿ, ಆಮೇಲೆ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲ ನೋಡ್ತೀವಿ. ಫಸ್ಟ್ ಪ್ರಯಾಣಿಕರು. ನಾವು ಟ್ರೈನಿಂಗ್ ಮೇಲೆ ಕೂತ್ಕೊಂಡಾಗ್ಲೇ ಹೇಳ್ತೀವಿ ಏನಂತ, ದೇವ್ರೇ ನಮ್ಮನ್ನ ಕಾಪಾಡಪ್ಪ ಅಂತ ನಾವು ಬೇಡ್ಕೊಳ್ತೀವಿ. ಆಗೋದು ಬಿಡೋದು ಆಮೇಲೆ ಫರ್ದರ್ ಅದು ನಾವು ಹೇಳೋದನ್ನ ಹೇಳ್ತೀವಿ. ಬಟ್ ಪ್ರಾಮಾಣಿಕವಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀವಿ, ಅದಂತೂ ಎಲ್ಲೋದ್ರು ಹೇಳ್ತೀವಿ. ಇವತ್ತು ನನ್ನ ಮಗಳೊಬ್ಳು BA LLB ಲಾಯರು, ನನ್ ಮಗ ಒಬ್ಬ MTech ಮಾಡಿದಾನೆ, ನನ್ ಮಗಳು ಲಾಯರು, ಒಳಿನೂ ಲಾಯರು. ಅವ್ರಿಗೆ 2 ಮಕ್ಳಿದಾವೆ, ನಮ್ ಮಗನಿಗೂ 2 ಹೆಣ್ಮಕ್ಳಿದಾವೆ. ದೇವ್ರು ಇವತ್ತು KSRTC ಇಂದ ನಮ್ಗೇನು ಯಾವ ತೊಂದರೆ ಇಲ್ಲ. ದೇವ್ರು ಚೆನ್ನಾಗಿ ಯಾರು ಏನ್ ಬೇಕಾದ್ರು ಅನ್ಬೋದು, ಇವತ್ತು ಚೆನ್ನಾಗಿ ಇಟ್ಟಿದ್ದಾನೆ ದೇವ್ರು ಅಂತ ಹೇಳ್ತಾರೆ. ನೀವು ಮಾಡಿದ ನಿಸ್ವಾರ್ಥ ಸೇವೆಯಿಂದ ನಿಮ್ ಜೀವನ ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೀವು ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಒಬ್ಬ ಡ್ರೈವರ್ ಆದವನು ಆ ಸೀಟ್ ಅಲ್ಲಿ ಕುತ್ಕೊಂಡಾಗ ಅವರು ಯೋಚನೆ ಮಾಡ್ಬೇಕಾಗಿರೋದು ತನ್ನ ಸಂಸಾರದಲ್ಲ, ತನ್ನ ಹಿಂದೆ ಇರುವಂತ ಪ್ರಯಾಣಿಕರನ್ನ ನೀವು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಸರ್, ಈ ವಿಚಾರ ತುಂಬಾ ಖುಷಿ ಕೊಡ್ತು ನಮ್ಗೆ. ನಿಮ್ಮ ವೃತ್ತಿ ಬದುಕಲ್ಲಿ ಸರ್ ನಿಮ್ ಕಣ್ಣಲ್ಲಿ ನೀರ್ ತಂದಿದಂತ ಯಾವ್ದಾದ್ರು ಒಂದು ಸಂದರ್ಭ ಅಂತ ಇದೆಯಾ ಸರ್? ಇದೆ. ನಾನು ನಿವೃತ್ತಿ ಆದ ದಿವಸ
ನಾವು ಒಂದು ಟ್ರಿಪ್ ಎಲ್ಲಾರು ಹೋಗಿ ಬರ್ಬೇಕು. ಓಕೆ. ನಮ್ದೇ ತಿರುಪತಿ ಗಾಡಿ ಬಂತು. ಆ ಗಾಡಿ ತಗೊಂಡು ಎಲ್ಲಿಗೆ ಮಾಯಸಂದ್ರಕ್ಕೆ ಹೋಗಿ ಬಂದೆ. ಮಾಯಸಂದ್ರಕ್ಕೆ ಹೋಗ್ಬೇಕಾದ್ರೆ ನಾನು ಇಲ್ಲಿಂದ ಹೊರಟರು ಕೂಡ ಅಲ್ಲಿ ಹೋಗಿ ಬರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಸುರಿತಾ ಇದ್ದು. ಪ್ರತಿಯೊಬ್ರು ಕೇಳ್ತಾರೆ, ಯಾರು ಪ್ಯಾಸೆಂಜರ್, ಯಾಕೆ ನಿಮ್ ಡ್ರೈವರ್ ಹೇಳ್ತಾವ್ರಲ್ಲ ಅಂತ. ಕಂಡಕ್ಟರ್ ಹೇಳ್ತಾರೆ, ಇವತ್ತು ಲಾಸ್ಟ್ ಡೇ ಅವ್ರಿಗೆ, ಇವತ್ತು ಅವ್ರು ನಿವೃತ್ತಿ ಅಂತ, ಅದಕ್ಕೋಸ್ಕರ ಅವರು ಅಳ್ತಾ ಇದಾರೆ ಅಂತ ನಮ್ ಕಂಡಕ್ಟರ್ ಹೇಳಿದ್ದಾರೆ. ನಿವೃತ್ತಿ ಆದ ದಿವ್ಸ ಮಾತ್ರ ಕಣ್ಣೀರ್ ಹಾಕಿದೀನಿ. ಆ ಲಾಸ್ಟ್ ಡೇ ಕೂಡ ಬರ್ದಿದ್ದೀನಿ, ಪ್ರತಿಯೊಬ್ರು ಕ್ಲೀನ್ ಆಗಿ ಡ್ಯೂಟಿ ಮಾಡಿ ಆಬ್ಸೆಂಟ್ ಆಗ್ಬಾರ್ದು, ಪ್ರಯಾಣಿಕರ ಹತ್ರ ಪ್ರೀತಿ ವಿಶ್ವಾಸನ ಗಳಿಸಿ ಅಂತ ಲಾಸ್ಟ್ ಅಲ್ಲಿ ಬರ್ದು ಒಂದ್ ಜೆರಾಕ್ಸ್ ಮಾಡಿ ಅಂಟಿಸಿದ್ದೆ, ನೋಡ್ಕೊಂಡಿದ್ದೆ. ಅಂದ್ರೆ ನಿವೃತ್ತಿಯ ದಿನ ನಿಮ್ ಕಣ್ ಹೇಗ್ ತುಂಬಿಕೊಂಡಿತ್ತು ಈಗ್ಲೂ ಸ್ವಲ್ಪ ನನ್ಗೆ ಫೀಲ್ ಆಗ್ತಾ ಇದೆ ನೀವು ನೋಡಿದ್ರೆ. ಅದು ಹೇಳಂಗಿಲ್ಲ. ಇರ್ಲಿ ಸರ್, ಇದು ಪ್ರೊಫೆಷನಲ್ ಅಲ್ವಾ, ಅದು ಒಂದು ಏಜ್ ಅಂತ ಕ್ರಾಸ್ ಆದ್ಮೇಲೆ ನಾವು ಅದು ಬದುಕನ್ನ ಬಿಟ್ಕೊಡ್ಲೇಬೇಕಾಗತ್ತೆ. ಸೊ ನಿವೃತ್ತಿಯ ನಂತರ ಕೂಡ ನಿಮ್ಗೆ ಈ ಬಸ್ಗಳನ್ನ ನೋಡಿದಾಗ, KSRTC ಬಸ್ಗಳನ್ನ ನೋಡಿದಾಗ ಯಾವ ತರ ಭಾವನೆ ಬರುತ್ತೆ ಸರ್? ಬಸ್ಗಳು ನೋಡಿದಾಗ ನಾವು ಈ ಸಂಸ್ಥೆಯಲ್ಲಿ ದುಡಿದು ನಮ್ಮ ಮನೆಯವರು ಅಥವಾ ನಮ್ಮ ಮಕ್ಕಳೆಲ್ಲ ಸಂತೋಷದಲ್ಲಿ ಇದಾರೆ ಇವತ್ತು ಕೂಡ. ಏನಾಗುತ್ತೆ ಅಂದ್ರೆ ನಾವು ತೋಟ ಬೆಳೆಸಿ ಮಕ್ಕಳ ಕಾಲದಲ್ಲಿ ಹಾಳು ಬಿದ್ದಾಗ ಎಷ್ಟು ಬೇಜಾರಾಗುತ್ತೆ, ಹಾಗೆ ಇವತ್ತು ಕೂಡ ನಮ್ ಬಸ್ ಕಂಡ್ರೆ ಅಷ್ಟೇ ಪ್ರೀತಿ. ಇವತ್ತು ಬೇಕಾದಷ್ಟರ ಬಸ್ಗಳು ಬಂದಿದ್ದೆ, ಆದ್ರೆ ಇವತ್ತು ನಮ್ ಬಸ್ ಒಂದು ಖಾಲಿ ಹೋದ್ರು ಕೂಡ ನನಗೆ ಮನಸ್ಸಿನ ನೋವಾಗುತ್ತೆ. ಹಂಗಾಗಿ ನಮ್ ಬಸ್ ಕಂಡ್ರೆ ಇವತ್ತು ಕೂಡ ಪ್ರೀತಿ. ನಮ್ ಸಂಸ್ಥೆ ಒಂದು ಹಿಂದೆ ರಾಮಾಯಣದಲ್ಲೋ ಮಹಾಭಾರತಲ್ಲೋ ಬರುತ್ತೆ ಅಕ್ಷಯ ಪಾತ್ರೆ ಅಂತ. ಆ ಅಕ್ಷಯ ಪಾತ್ರೆ ಇದ್ದಂಗೆ ಇದು ನಮ್ಮ ಸಂಸ್ಥೆ, ಯಾವತ್ತು ನಿಲ್ಲಲ್ಲ. ಯಾವುದೇ ಕೂಡ ಯಾವ ಒಬ್ಬ ನಮ್ಮ ಪಬ್ಲಿಕ್ ಪ್ರಯಾಣಿಕರಲ್ಲ, ನಮ್ಮ ವರ್ಕರ್ಸ್ ಇದಾರಲ್ಲ, ನಿಲ್ಲಂಗೆ ಇಲ್ಲ ಸರ್. ನಿಂತ್ರೆ ಸಮಾಜನೇ ನಿಂತಂಗೆ, ಬಸ್ಗಳು ನಿಂತ್ರೆ ಸಮಾಜ ನಿಂತಂಗೆ. ಆಮೇಲೆ ನಮ್ ಕಾರ್ಮಿಕರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರದಿಂದ ನಮ್ ಮುಂದೆ ಹಂಗೆ ಹೋಗ್ಲಿ ಅಂತ ನಾವು ಇಷ್ಟಪಡ್ತೀವಿ. ಅಂದ್ರೆ ಆ ಡ್ರೈವರ್ ವೃತ್ತಿ, ಆ ಬಸ್ಸು, ಅದ್ರ ಜೊತೆ ಇರೋ ಅವಿನಾಭಾವ ಸಂಬಂಧ ನಿಮ್ ಕಣ್ಣಂಚಲಿರೋ ನೀರಲ್ಲೇ ಗೊತ್ತಾಗುತ್ತೆ ಸರ್. ನಿಮ್ಗೂ ಅದಕ್ಕೂ ಎಷ್ಟು ಬಾಂಧವ್ಯ ಇತ್ತು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇವತ್ತು ನಾವು ಅದರಿಂದ ಅನ್ನ ತಿಂದಿದೀವಿ. ಸರ್, ಈಗ ಪ್ರಯಾಣಿಕರು ಬಸ್ ಅಲ್ಲಿ ಜಗಳ ಆಡ್ತಾ ಇರ್ತಾರೆ. ಆ ಜಗಳ ಆಡೋ ಸಂದರ್ಭದಲ್ಲಿ ಆ ಜಗಳವನ್ನ ನೀವೊಬ್ಬ ಡ್ರೈವರ್ ಆಗಿ ಹೇಗ್ ನಿಭಾಯಿಸ್ತಾ ಇದ್ರಿ ಸರ್? ನಾವು ನಮ್ಮ ನಿರ್ವಾಹಕರ ಜೊತೆ ಸಣ್ಣ ಪುಟ್ಟ ಟಿಕೆಟ್ಗೆ, ಚೇಂಜ್ಗೆ ಇವೆಲ್ಲ ಗಲಾಟೆ ಆಗ್ತಾ ಇರ್ತಾರೆ, ಸಹಜ, ಅದೇ ಸಹಜ. ಆದ್ರೆ ಅದನ್ನ ಸಮಾಧಾನವಾಗಿ, ಈಗ ಅವರೇ ಒಂದು ನಮ್ಗೆ ತಪ್ಪು ಮಾತಾಡ್ತಾರೆ, ಅದು ನಾವು ಮಾತಾಡಬಾರ್ದು. ಅವ್ರು ಏನು ಅಂದ್ರು ಅಂತ ನಾವು ಮಾತಾಡಬಾರ್ದು. ಅವ್ರನ್ನ ಸಮಾಧಾನವಾಗಿ, ಈಗಲ್ಲ ಹೀಗೆ ಬನ್ನಿ ಚೇಂಜ ಬನ್ನಿ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ಬೇಕು. ಇಲ್ಲ ಎಲ್ಲಿ ಇಳಿತೀರಾ ಬನ್ನಿ ಅಲ್ಲಿ ಇಳಿಸ್ತೀವಿ ಅಂತ ಹೇಳ್ಬೇಕು. ಅದನ್ನ ಸಮಾಧಾನವಾಗಿ ಕೂಲ್ ಆಗಿ ತಗೊಂಡೋಗ್ಬೇಕು. ಈಗ ಅವ್ರು ಅಂದ್ರು ಅಂತ ನಾವೇ ರೈಸ್ ಮಾಡಿದ್ರೆ ಏನಾಗುತ್ತೆ, ಗಲಾಟೆ ಆಗುತ್ತೆ, ಬಸ್ಸು ನಿಲ್ಲುತ್ತೆ, ಮತ್ತೆ ಬೇರೆ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಅಂತದನ್ನ ನಾವು ಲೈಫಲ್ಲಿ ಮಾಡಿಲ್ಲ. ಆಮೇಲೆ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ನಮ್ಮನ್ನ ಕಂಡ್ರೆ ಏನೋ ದೇವ್ರ ದಯದಿಂದ ಜಯರಾಮಣ್ಣ ಮೀಸೆ ಇವತ್ತು ಕೂಡ ಕೇಳ್ತಾರೆ. ಶಿವಮೊಗ್ಗ ರೂಟ್ ಅಲ್ಲಿ ನಮ್ ಮೀಸೆ ಇಲ್ಲಪ್ಪ ಅಂತ ಇವತ್ತು ಕೂಡ ಕೇಳರಿದ್ದಾರೆ. ಹಾಗಾಗಿ ಆ ಪ್ರೀತಿ ವಿಶ್ವಾಸನ ಗಳಿಸಿದೀನಿ ಎಲ್ಲಾರ ಕಡೆಯಿಂದಲೂ. ಇವತ್ತು ನಾನು ಒಬ್ಬ ರೋಟರಿ ಸದಸ್ಯ ಆಗಿ, ಒಬ್ಬ ಅಧ್ಯಕ್ಷನಾಗಿ ಬೇಕಾದಷ್ಟು ಸಮಾಜ ಸೇವೆ ಮಾಡಿ ಇವತ್ತು ಕೂಡ ಅಲ್ಲೂ ಕೂಡ ನನ್ನನ್ನ ಗುರುತಿಸ್ತಾರೆ. ಎಲ್ಲೋದ್ರು ಇವತ್ತು ಇಡೀ ತಾಲೂಕಲ್ಲಿ ಮೀಸೆ ಮಾಮ ಅಂದ್ರೆ ಗುರುತಿಸ್ತಾರೆ. ಆ ರೀತಿ ನಾವು ದುಡ್ಡು ಮಾಡ್ಲಿಲ್ಲ, ಜನ ಸಂಪಾದನೆ ಮಾಡಿದ್ವಿ. ಅದೇ ಸರ್ ಗ್ರೇಟ್. ದುಡ್ಡು ಇವತ್ತು ಇರತ್ತೆ ಹೋಗತ್ತೆ, ಜನ ಒಂದ್ ಮನೆನೂ ಕೂಡ ಕಟ್ಟಿಲ್ಲ ನಾನು. ನಿಮ್ಮ ವೃತ್ತಿ ಬದುಕಲ್ಲಿ ಸರ್, ಒಬ್ಬ ಗರ್ಭಿಣಿ, ಒಬ್ಬ ರೋಗಿ, ವೃದ್ಧರನ್ನ ಸಮಯಕ್ಕೆ ಸರಿಯಾಗಿ ಅವರ ಸ್ಥಳಗಳಿಗೆ ತಲುಪಿಸಿದ ಉದಾಹರಣೆಗಳು ಯಾವ್ದಾದ್ರು ಇದೆಯಾ ಸರ್? ಮೇಡಮ್ ಅವ್ರೆ, ತರೀಕೆರೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಶಿವಮೊಗ್ಗ ಗಾಡಿಗೆ ಒಂದು ಅದೇ ಪ್ರೆಗ್ನೆನ್ಸಿ ಕೂತಿದ್ದಾರೆ ಗರ್ಭಿಣಿ ಸ್ತ್ರೀ. ಅಲ್ಲಿ ಏನಾಗಿದೆ ಅಂದ್ರೆ ರೋಡ್ ಆಗೆಲ್ಲ ಸಿಂಗಲ್ ರೋಡು, ಎಮ್ಮೆಗಳು ಹೋಗ್ತಾವೆ. ಎಮ್ಮೆಗಳು ಹೋಗ್ತಾ ಇರ್ಬೇಕಾರೆ ಏನಾಯ್ತು, ನಾನು ಆರ ನೋಡಿದ್ರೆ ಎಮ್ಮೆಗಳು ಹೋಗ್ತಾವ, ಅವ್ರಿಗೆ ಜಾಸ್ತಿ ಅವನು ಮಾಡ್ಕೊಳ್ತಾ ಇಲ್ಲ. ನಾನೇನ್ ಮಾಡಿದೆ, ಲೆಫ್ಟ್ ಅಲ್ಲಿ ಜಾಗ ಇತ್ತು, ಲೆಫ್ಟ್ ಅಲ್ಲಿ ಹೋಗ್ಬಿಟ್ಟೆ. ಲೆಫ್ಟ್ ಅಲ್ಲಿ ಹೋದಾಗ ಏನಾಯ್ತು, ಒಬ್ಬ ಕಾರ್ನ ಏನ್ ಮಾಡ್ಬಿಟ್ಟ, ಅವನಿಗೆ ಗೊತ್ತಿಲ್ಲ ಇವ್ನ ಯಾಕೆ ಲೆಫ್ಟ್ ಅಲ್ಲಿ ಹೋದ ಅಂತ. ಅವನು ಅಲ್ಲೇ ಲೋಕಲ್ಲು ಏನು ಎಮ್ಮೆ ಸೈಡ್ ಹೊಡ್ಕೊಂಡು ಬಂದು ಅಡ್ಡ ಹಾಕಿಬಿಟ್ಟ ನನ್ನ ಕಾರ. ಏನ್ ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಈ ತರ ಇದೆ ಕಣಪ್ಪ ಭವಿಷ್ಯನು, ನಾನೇನ್ ಹುಚ್ಚಲ್ಲ, ನಾನು ಆತರ ಹೊಡ್ಕೊ ಬರಕ್ಕೆ, ಗಾಡಿ ಒಳಗಡೆ ಬಂದು ನೋಡು ಅಂದ. ಆಗ ಪಬ್ಲಿಕ್ ಹೋಗುದ್ರ ಅವನಿಗೆ, ಬಸ್ ಯಾಕೆ ಅಡ್ಡ ಹಾಕ್ತಿ, ಏನ್ ಮಾಡಿದ್ದ ಡ್ರೈವರ್ ಏನ್ ಮಾಡಿದ್ದ ಅಂತ ಪಬ್ಲಿಕ್ ಹೇಳ್ಬಿಟ್ರು. ಆಗ ತಪ್ಪಾಯ್ತು ಅಂತ ಹೋದ. ಅಂದ್ರೆ ಸಮಯಕ್ಕೆ ಸರಿಯಾಗಿ ಯಾರನ್ನಾದ್ರೂ ನೀವು ತಲುಪಿಸುವಂತ ಆ ಸಂದರ್ಭದಲ್ಲಿ ಇರುವಾಗ ಜವಾಬ್ದಾರಿ ನಿಭಾಯಿಸಿದಿರ. ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಇವತ್ತು ಪ್ರಯಾಣಿಕರಿಗೆ ಏನಾಗಿದೆ ಅಂದ್ರೆ ತಾಳ್ಮೆ ಇರಲ್ಲ.
ಇರೋರು 20 ಜನ ಇರ್ತಾರೆ. ಬಸ್ ಬಂದು ಸ್ಟ್ಯಾಂಡ್ ಹೋಗಿ ನಿಂತ್ಕೊಂಡ್ರೆ 20 ಜನ ಇರ್ತಾರೆ. ಎಲ್ಲ ಕಿಟಕಿ ಒಳಗಡೆ ಚೀಲ ಹಾಕೋದು, ಬ್ಯಾಗ್ ಹಾಕೋದು ಇವೆಲ್ಲ ಮಾಡ್ತಾರೆ. ಅದೇ ಮುದುಕರು ಏಜ್ ಆದವ್ರು ನಿಂತಿರ್ತಾರೆ. ನಾವು ಕೆಲವರಿಗೆಲ್ಲ ನನ್ನ ಪೀರಿಯಡ್ ಅಲ್ಲಿ ಈಗ ಹೆಣ್ಣಿಗೆ ಶತ್ರು ಆಗ್ತಾರೆ. ಒಂದು ಪ್ರೆಗ್ನೆಂಟ್ ಆಗಿರೋ ನಿಂತಿರ್ತಾರೆ, ಹುಡುಗಿರು ಕೂತಿರ್ತಾರೆ. ನಾನು ಎಷ್ಟೋ ಜನ ಬೈದು, ಹೇಳಮ್ಮ ನೀನ್ ಕಾಮನ್ ಸೆನ್ಸ್ ಇಲ್ವ, ಹೇಳ ಮೇಲೆ ಎದ್ದವ್ರೆ ಸೀಟ್ ಕೊಡು ಅಂತ ಹೇಳಿದ ಘಟನೆ ಬೇಕಾದಷ್ಟಿದೆ. ಹಂಗಾಗಿ ನಮ್ಮಲ್ಲಿ ಪ್ರಯಾಣಿಕರಲ್ಲಿ ಸಮಾಧಾನ ಅನ್ನೋದಿಲ್ಲ. ಇದು ಆಫ್ಟರ್ ಆಲ್ ಹೋದ 3/4 ಅವರ್ ಇಲ್ಲಿಂದ ಇಲ್ಲಿಗೆ ಟಿಪ್ಟೂರ್ಗೆ ಏನ್ ಬಾಂಬೆಗೆ ಹೋಗುತ್ತಾ? ನಮ್ ಕಾಲದಲ್ಲಿ ಬಾಂಬೆಗೆ 12 ಜನ ಸ್ಟ್ಯಾಂಡಿಂಗ್ ಬಂದಿದ್ರು. 12 ಜನ ಇಲ್ಲಿ ನಮ್ದು ರೂಟ್ ಇತ್ತು ಬಾಂಬೆ. ನಾವು ಹೋಗ್ಬೇಕಾದ್ರೆ ಯುಗಾದಿ ಹಬ್ಬ ಕಳೆದ್ಮೇಲೆ 12 ಜನ ಸ್ಟ್ಯಾಂಡಿಂಗ್ ಬಂದಿದ್ರು ಬಾಂಬೆಗೆ. ಬೇಕಾದ ಟೈಮಲ್ಲಿ ಕೂತ್ಕೊಳ್ಳೋರು, ನಿಂತ್ಕೊಳ್ಳೋರು. ನಾಳೆ ಸೀಟ್ ಇಲ್ವಲ್ಲ, ಹೋಗ್ಲೇಬೇಕಲ್ಲ. ಹಂಗಾಗಿ ನಾವು ಪ್ರಯಾಣಿಕರಿಗೆ ಮೇಡಮ್ ಅವರೇ ಏನ್ ಹೇಳಿದ್ರು ತಿಳುವಳಿಕೆ ಇರಲ್ಲ. ಈಗ ನೋಡಿ ನಮ್ಮ ಮುಂದೆ ತಗೊಳ್ಳಿ, ಬಸ್ ಲೇಟ್ ಆಗಿ ಬಂದ್ರೆ ಇವ್ರ ಅಪ್ಪಂದ ಯಾಕೆ ತಂದ ಇಷ್ಟ ತಕ್ಕ, ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ? ಆಮೇಲೆ ಇವು ಕಬ್ಬಣ, ಇದು ಸತ್ಕಬ್ಬಣ. ಸತ್ಕಬ್ಬಣ ಜೀವ ಕೊಡ್ತಾರೆ. ಯಾರು ಜೀವ ಕೊಡೋರು? ಯಾರು ಅದಕ್ಕೆ? ಮನುಷ್ಯ. ಓಡ್ಸಾನೆ ಯಾರು? ಮನುಷ್ಯ. ಸಾಯನೇ ಯಾರು? ಮನುಷ್ಯನೇ. ಎಷ್ಟೋ ಹೇಳ್ತೀವಿ ಇದು ಸತ್ಕಬ್ಬಣ. ಈ ನಾವೇ ಇಲ್ಲಿಂದ ನಾವು ಅಲ್ಲಿ ಹೋಗ್ತೀವಿ ಅಂತ ಗೊತ್ತಿರುತ್ತಾ? ಇಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ಈಗಿನ ಡಿಪೋ ಇಂದ ಬಂದಿದ್ಯಾ, ಗಾಡಿ ಕೆಟ್ಟೋಗ್ಬಿಡ್ತಾ, ಅದೊಂದು ಜಗಳ ಆಗುತ್ತೆ. ಅವ್ರಿಗೆಲ್ಲ ಕೂಲ್ ಆಗಿ ಹೇಳ್ಬೇಕು, ಅದು ಸಮಾಧಾನವಾಗಿ ಹೇಳಿ ಆಮೇಲೆ ಅವ್ರಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕು. ಎಷ್ಟೋ ಘಟನೆಗಳು ನಡೆದವೆ. ರಾತ್ರಿ 1 ಗಂಟೆಲಿ ಬಂದವ್ರು ಇಲ್ಲಿಗೆ ಡಿಪೋ ಓಪನ್ ಆದಾಗ 10-15 ಜನ ಬರೋರು, ಅವ್ರನ್ನ ತಗೊಂಡೋಗಿ ಊರಿಗೆ ಬಿಟ್ಟು ಬಂದಿದ್ವಿ ರಾತ್ರಿ 1 ಗಂಟೆಲಿ. ಇಲ್ಲಿ ಲೋಕಲ್ ಎಲ್ಲ ಮನೆಗೆ ಹೋಗೋರು, ನಾವು ಹೊರಗಡೆರು ಇಲ್ಲೇ ಮನೆಗಿರು. ಇನ್ಸ್ಪೆಕ್ಟರ್ಗಳು ಜರಮಪ್ಪ ಇಲ್ಲಿ ಇವ್ರು ಬಿಟ್ಬರ್ಗಪ್ಪ ಎಲ್ಲ ಎದುರ ಹಿಂದೆ ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬೇಕಾದಷ್ಟು ಬಸ್ ಆಗಿದಾವೆ. ಅದೇ ಹೇಳಿದ್ನಲ್ಲ, ನಾವು ಸೇರಿದಾಗ 82-83ರಲ್ಲಿ 12 ಡಿವಿಷನ್ ಇದ್ದು, ಡಿಪೋ 80 ಇದ್ದು, 38,000 ಎಂಪ್ಲಾಯ್ಸ್ ಇದ್ರು, ವೆಹಿಕಲ್ 8,000 ಇದ್ದು. ಅದೇ 25-26ನೇ ಇಸ್ವಿಲಿ 47 ಡಿವಿಷನ್, 240 ಡಿಪೋಗಳು, 1,15,000 ಎಂಪ್ಲಾಯ್ಸ್. ಈಗ 25,000 ಬಸ್ಗಳು. ಇವತ್ತು ವಿಚಿತ್ರವಾದ ಬಸ್ಗಳು ಬಂದವೆ ನಮ್ಮಲ್ಲಿ. ಓಲ್ವಾ ಅಂತೆ, ಪಲ್ಲಕ್ಕಿ ಅಂತೆ, ಐರಾವತ, ರಾಜಹಂಸ, ವಿಚಿತ್ರವಾದ ಬಸ್ ಬಂದವು. ಇವತ್ತು ಪ್ರೈವೇಟ್ ಗಿಂತ ಹೆಚ್ಚಾಗಿ ನಮ್ಮಲ್ಲಿ ಬಸ್ ಬಂದಿದೆ. KSRTC ತುಂಬಾ ಅಭಿವೃದ್ಧಿ, ಇವತ್ತು ಇಂಟರ್ನ್ಯಾಷನಲ್ ಪ್ರೈಸ್ ಬಂದಿರೋದು. KSRTCಗೆ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಬಂದವೆ. ಕಾಲಕ್ಕೆ ಅನುಗುಣವಾಗಿ ಬಸ್ ಯಾವುದೇ ಸ್ಟೇಟ್ ಅಲ್ಲಿ ಬಂದಿಲ್ಲ. ನಮ್ಮ ಸ್ಟೇಟ್ ಅಲ್ಲಿ ಬಂದಿರ್ತಕ್ಕಂತ ಪ್ರೈಸ್ಗಳು ಯಾವ ಸ್ಟೇಟ್ಗೂ ಬಂದಿಲ್ಲ. ಅದೊಂದು ಹೆಮ್ಮೆಯಿಂದ ನಮ್ಮ ಸಂಸ್ಥೆ ದೊಡ್ಡದು ಅಂತ ಇವತ್ತು ಕೂಡ ಹೇಳ್ತೀವಿ, ನಾಳೆಗೂ ಹೇಳ್ತೀವಿ. ನಮ್ಮ ಕರ್ನಾಟಕದ KSRT ಏಷ್ಯಾದಲ್ಲೇ ಹೆಸರು ಮಾಡಿರುವಂತ ಬಸ್. ಕೆಂಪು ಬಿಳಿಯ ಬಣ್ಣ ಅಂದ್ರೆ ಸಾಕು KSRTC ಅನ್ನೋದು. ಕುಂಕುಮ, ಅರ್ಶನ ಕುಂಕುಮ ನಮ್ಮ ಬಸ್ಸಿನ ಇದು. ಇವತ್ತು ಇಡೀ ವರ್ಲ್ಡ್ ಅಲ್ಲಿ ನಮ್ ಬಸ್ ಮುಂದೆ, ನಮ್ಮ ಸ್ಟೇಟ್ ಅಲ್ಲಿ ಇರ್ತಕ್ಕಂತ ಬಸ್ಸು ಮತ್ತೆ ನಾವು ಸೌಲಭ್ಯ ಕೊಡ್ತಾ ಇದೀವಲ್ಲ, ಅದನ್ನ ಯಾವ ಸ್ಟೇಟ್ ಅಲ್ಲೂ ಕೊಡ್ತಾ ಇಲ್ಲ. ನಾವೇ ನೋಡ್ತೀವಲ್ಲ, ಬೇಕಾದ ಸ್ಟೇಟ್ಗೆ ಹೋಗ್ತೀವಿ, ಆ ಬಸ್ಗಳು ನೋಡ್ರೆ ಇದು ಎಕ್ಸ್ಪ್ರೆಸ್ ಇದು ಅಂತೀವಿ. ನಮ್ಮಲ್ಲಿ ಶೆಟ್ಲು ಓಡಲ್ಲ, ಅವು ಆಗಿರ್ತವೆ. ಇವತ್ತಿನ ಇದ್ರಲ್ಲಿ ನಮ್ಮ ಸಂಸ್ಥೆ ದೊಡ್ಡ MRO ಬೆಳೆದಿದೆ ಅಷ್ಟೇ. ನಾವು ಪ್ರಯಾಣಿಕರಿಗೆ ಹೇಳೋದು ಏನು ಅಂತಂದ್ರೆ, ತಾಳ್ಮೆಯಿಂದ ವರ್ತಿಸ್ಬೇಕು, ಅಚಾತುರ್ಯವನ್ನ ಮಾಡ್ಕೊಳ್ಳೋದ್ ಬೇಡ. ಯಾರಾದ್ರೂ ಹಿರಿಯರು ಅಂದ್ರೆ ಏನು ವೃದ್ಧರು ಬಂದಿರ್ತಾರೆ, ಗರ್ಭಿಣಿಯವ್ರು ಬಂದಿರ್ತಾರೆ, ಅನಾರೋಗ್ಯ ಪೀಡಿತರಿರ್ತಾರೆ, ಯುವ ಜನತೆ ಅವ್ರಿಗೆ ಸೀಟನ್ನ ಕೊಟ್ಟು ಸಹಕರಿಸಬೇಕು. ಕಂಡಕ್ಟರ್ ಹಾಗೂ ಡ್ರೈವರ್ ಗಳ ಕೆಲಸವನ್ನ ಅವರು ಪ್ರಶಂಸಿಸ್ಬೇಕು. ಅದನ್ನು ಅನಗತ್ಯವಾಗಿ ಅವ್ರನ್ನ ಬೈಕೊಳ್ಳೋದು ಇಲ್ಲ. ಆದಷ್ಟು ಅವರ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊಂಡು ಸಹಿಸ್ಕೋಬೇಕು ಅನ್ನೋದು ನಮ್ಮ ಚಾನೆಲ್ ನ ಉದ್ದೇಶ ಆಗಿರುತ್ತೆ. ಸರ್, ಈಗ ಹಬ್ಬ ಹರಿದಿನದ ಸಂದರ್ಭದಲ್ಲಿ ಕೂಡ ನೀವು ಡ್ಯೂಟಿ ಮಾಡ್ಬೇಕಾಗಿರತ್ತೆ. ಈಗ ಹಬ್ಬಕ್ಕೆ ಹೋಗಕ್ಕೆ ಅಂತಾನೆ ಪ್ರಯಾಣಿಕರು ಬಸ್ ಹತ್ತಿರ್ತಾರೆ, ನೀವು ನೋಡಿದ್ರೆ ಡ್ಯೂಟಿ ಮಾಡ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ಮನಸ್ಥಿತಿ ಹೇಗಿರುತ್ತೆ ಸರ್? ಮೇಡಮ್, ಈಗ ನಾವು ಹಬ್ಬ ಮಾಡ್ಬೇಕು ಅಂತ ನಮಗೂ ಆಸೆ ಇರುತ್ತೆ. ಆದ್ರೆ ನಮ್ದು ರನ್ನಿಂಗ್ ಸ್ಟಾಪ್ ನಿಲ್ಲಂಗೆ ಇಲ್ಲ. ಈಗ ಪ್ರಯಾಣಿಕರಿಗೋಸ್ಕರನೇ ಬಸ್ಗಳು ಬಿಡೋದು. ಈಗ ಅವ್ರ ಹಬ್ಬಕ್ಕೆ ಬೆಂಗಳೂರಿಂದ ಬರ್ತಾರೆ, ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ನಾವು ಡ್ಯೂಟಿ ಮಾಡ್ಲೇಬೇಕು ಅಂದ್ರೆ ನಾವು ಅದಕ್ಕೆ ತಕ್ಕನೆ ಅನುಸರಿಸ್ಕೊಂಡು ಈಗ ಬೇಗ ಬಂದು ಅವ್ರ ಟ್ರಿಪ್ ಎಲ್ಲ ಡ್ರಾಪ್ ಮಾಡಿ ಆಮೇಲೆ ನಾವು ಬಂದು ನಾವು ಹಬ್ಬಕ್ಕೆ ಹೋಗ್ಬೇಕು. ರಜೆ ಅಂತೂ ಕೊಡೋದೇ ಇಲ್ಲ ಹಬ್ಬದಲ್ಲಿ. ಪ್ರಯಾಣಿಕರನ್ನ ತಲುಪಿಸೋ ಕೆಲಸ ನಿಮ್ದೇ ಆಗಿರುತ್ತಲ್ಲ ಸರ್, ಅವಾಗ ಹಾಗಾಗಿ ರಜಾ ಕೊಡೋದು ಕಮ್ಮಿ ನಮ್ಮಲ್ಲಿ ಹಬ್ಬದಲ್ಲಿ.
ಪ್ರಯಾಣಿಕರ ದೃಷ್ಟಿಯಲ್ಲಿ ನೀವು ಡ್ರೈವರ್ ಮಾತ್ರ, ಆದ್ರೆ ನಿಮ್ ದೃಷ್ಟಿಯಲ್ಲಿ ಡ್ರೈವರ್ ಅಂದ್ರೆ ಯಾರು ಸರ್? ಈಗ ನೋಡಿ, ನಾವು ಡ್ರೈವರು, ಡಾಕ್ಟ್ರು. ಡ್ರೈವರ್ಗೂ ಡಾಕ್ಟ್ರು ಏನ್ ವ್ಯತ್ಯಾಸ ಪ್ರಾಣ ಹೇಳಿ? ಡ್ರೈವರ್ ಅಂದ್ರೆ 50 ಜನ ಇರ್ತಾರೆ ಬಸ್ಸಲ್ಲಿ, ಮನಸ್ಸು ಮಾಡ್ರೆ 50 ಜನ ಸಾಯಿಸ್ಬೋದು, 50 ಜನ ಉಳಿಸ್ಬೋದು. ಅದೇ ಒಬ್ಬ ಡಾಕ್ಟ್ರು ಒಬ್ಬನ್ನೇ ಉಳಿಸೋದು, ಒಬ್ಬನ್ನೇ ಸಾಯಿಸೋದು. 100 ಜನ ಸಾಯಿಸಕ್ ಆಗುತ್ತಾ? ಆಗಲ್ಲ. ಅದು ಎಕ್ಸಾಂಪಲ್ ಏನಂದ್ರೆ ನೋಡಿ, ಈ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಮುಸ್ಲಿಮ್ಸು ಅಟ್ಯಾಕ್ ಮಾಡಿದಾಗ, ಟೆರರಿಸ್ಟ್ ಅಟ್ಯಾಕ್ ಮಾಡಿದಾಗ 50 ಜನ ಇದ್ರು. ಅವನು ಪ್ರಾಣದ ಹಂಗು ತೊರೆದು ತಗೊಂಡೋಗಿ ನಿಲ್ಲಿಸ್ತಾ ಬಸ್ಸನ್ನ. ಅವನು ಡ್ರೈವರ್. ಅದು ದೇವ್ರಿದ್ದಂಗೆ. ಡ್ರೈವರ್ ಅಂದ್ರೆ ದೇವ್ರೇ. ದೇವ್ರೇ. ಪ್ರಯಾಣಿಸೋ ಪ್ರಯಾಣಿಕರ ದೇವ್ರೇ ಡ್ರೈವರ್ ಅಂದ್ರೆ. ಅವ್ರ ಪ್ಲೇಸ್ ಅವ್ರ ತಲುಪೋ ತನಕ ಅವ್ರ ಪಾಲಕ್ ದೇವ್ರೇ ಆಗಿರ್ತಾರೆ. ಈಗ 50 ಜನದ ಪ್ರಾಣ ಯಾರ ಕೈಲಿ ಇರುತ್ತೆ? ಹೌದು, ಪ್ರಯಾಣಿಕರ ಪ್ರಾಣ ನಿಮ್ ಕೈಯಲ್ಲೇ ಇರುತ್ತೆ. ಸರಿ, ದೊಡ್ಡ ಗಲಾಟೆ ಆಯ್ತು ಮೇಡಮ್ ಅವ್ರೆ, ಆಮೇಲೆ ಹೇಳ್ತೀನಿ. ದೇವ್ರಿದ್ದಂಗೆ ಡ್ರೈವರ್. ಅದು ಕೆಲವು ರೂಲ್ಸ್ ಇದಾವೆ. ಡ್ರೈವರ್ ಅಂದ್ರೆ ಡಿ ಏನು, ಪೊಲೀಸ್ ಅಲ್ಲಿ ಪಿ ಅಂದ್ರೆ ಏನು, ಅವಕ್ಕೆಲ್ಲ ಇದೆ, ಒಂದೊಂದು ಅರ್ಥ ಇದಾವೆ. ಆ ರೀತಿ ಒಬ್ಬ ಅಂದ್ರೆ ಚಾಲಕ ಅಂದ್ರೆ ಚಕಾಚಕ್ಯತೆಯಿಂದ ನಿರ್ವಹಿಸುವವನೇ ಒಬ್ಬ ಚಾಲಕ. ಚಾಕಚಕ್ಯತೆ ಇರ್ಬೇಕು ಚಾಲಕನಾದವರಿಗೆ. ಚಾಲಕ್ಯತೆ ಇರ್ಬೇಕು. ಸುಮ್ನೆ ನಾನೊಬ್ಬ ಡ್ರೈವರ್ ಅಂತ ಇದ್ ಮಾಡೋದಲ್ಲ. ಒಳ್ಳೆ ಖಡಕ್ ಇರ್ಬೇಕು ಯಾವುದೇ ಒಂದು. ಅವಾಗ ಅದಕ್ಕೆ ಒಂದು ನೇಮ್ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸರ್, ನಿಮ್ಮ ಸುದೀರ್ಘವಾದ ವೃತ್ತಿ ಬದುಕಿನಲ್ಲಿ ನಿವೃತ್ತಿಯನ್ನ ಈಗ ಹೊಂದಿದ್ದೀರಾ. ವೃತ್ತಿ ಬದುಕಲ್ಲಿ ಇದ್ದಾಗ ನಿಮಗೆ ಜನರಿಂದ, ಸರ್ಕಾರದಿಂದ ಪ್ರಶಂಸೆಗಳು, ಪ್ರಶಸ್ತಿಗಳು ಸಿಕ್ಕಿದ್ದಿದ್ಯಾ ಸರ್? ನಾನು ನಿವೃತ್ತಿ ಆದ್ಮೇಲೆ ಕೆಲವು ಸಂಘ ಸಂಸ್ಥೆಗಳೆಲ್ಲ ನಮಗೆ ಸನ್ಮಾನ ಮಾಡಿದ್ದಾರೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸಿಲ್ವರ್ ಮೆಡಲ್ ಅಂತಲೂ ಕೊಟ್ಟಿದ್ದಾರೆ. ಬೇಕಾದ ಕಡೆ ನಮಗೆಲ್ಲ ಪ್ರಶಂಸೆ ಕೊಟ್ಟಿದ್ದಾರೆ. ಸಿಲ್ವರ್ ಮೆಡಲ್ ಸಿಕ್ಕಿರೋ ಅಂತ ಡ್ರೈವರ್ ನೀವು. ಸಿಲ್ವರ್ ಮೆಡಲ್ ತಗೊಳ್ಳೋದು ಕಷ್ಟ. ಒಂದು ಆಕ್ಸಿಡೆಂಟ್ ಕೂಡ ಮಾಡ್ದಂಗೆ ಯಾರು ತಮ್ಮ ವೃತ್ತಿ ಬದುಕನ್ನ ನಿರ್ವಹಿಸಿರ್ತಾರೆ ಅವ್ರಿಗೆ ಸಿಗುವಂತ ಒಂದು ಸಿಲ್ವರ್ ಮೆಡಲ್ ಅನ್ನ ನಮ್ಮ ಜಯರಾಮ್ ಸರ್ ಪಡ್ಕೊಂಡಿದ್ದಾರೆ. ಇದು ನಮ್ಮ ತುರುವೇಕೆರೆ KSRT ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ ವೀಕ್ಷಕರೇ. ಸರ್, ಇದುವರೆಗೆ ನಮ್ಮ ಜೀವ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುದೀರ್ಘವಾಗಿ ನಿಮ್ಮ ಡ್ರೈವರ್ ವೃತ್ತಿಯ ಅನುಭವಗಳನ್ನ, ಆಗು ಹೋಗುಗಳನ್ನ ಎಲ್ಲ ನಮ್ ಜೊತೆ ಮನಸಾರೆ ಹಂಚ್ಕೊಂಡಿದ್ದೀರಾ. ನಮ್ಮ ಜೀವ ಕನ್ನಡ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ತುಂಬಾ ಸಂತೋಷ ನೀವು ಬಂದು ನಮ್ಗೆ ಇಂಟರ್ವ್ಯೂ ಮಾಡಿದ್ದು. ನಮ್ಮ ಒಂದು ಸಂಸ್ಥೆಯನ್ನು ಒಂದು ಹೆಮ್ಮೆ ಅಂತ ಹೇಳ್ಕೋಬಹುದು. ಎಲ್ಲೋದ್ರು ನಮ್ KSRTC ಒಬ್ಬ ಚಾಲಕ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು. ನಮ್ಮ KSRTC ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಾನು ಹೇಳೋದಿಷ್ಟೇ, 106 ಕಿಲೋಮೀಟರ್ ಬಸ್ ಅನ್ನ ಡ್ರೈವ್ ಮಾಡ್ತಾ ಜನರನ್ನ ಸುರಕ್ಷಿತವಾದ ಸ್ಥಳಗಳಿಗೆ ತಲುಪಿಸುವಂತಹ ನೌಕರರ ಸಮಸ್ಯೆಗಳು ಪರಿಹಾರ ಆಗ್ಲಿ, ಅವರ ಕೆಲಸಗಳು ಈಡೇರ್ಲಿ. ನಾವು ಪ್ರಯಾಣಿಕರು ಅವ್ರ ಜೊತೆಗೆ ಕೋಪದಿಂದ ವರ್ತಿಸ್ತೆ ಅವರನ್ನ ಗೌರವದಿಂದ ಕಾಣ್ಬೇಕು. ಅವರಿಗೂ ಒಂದು ಕನಸಿರತ್ತೆ, ಅವರಿಗೂ ಒಂದು ಜೀವನ ಅಂತ ಇರತ್ತೆ. ಈ ರೀತಿ ನಿಸ್ವಾರ್ಥವಾದ ಸೇವೆಯನ್ನ ಸಲ್ಲಿಸ್ತಾ ಇರುವ ಎಲ್ಲ ಡ್ರೈವರ್ಗಳಿಗೂ ಕೂಡ ಒಂದು ಸಲಾಮನ್ನ ಹೇಳ್ತಾ ಮತ್ತೊಂದು ಹೊಸ ಕಥೆಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದೀವಿ. ಅಲ್ಲಿವರೆಗೂ ಧನ್ಯವಾದಗಳು.